ರಾಯಚೂರು ಟೈಮ್ಸ್ಗೆ ಸ್ವಾಗತ. ಜನಪ್ರಿಯ ಶಾಸಕರು ಕೆ.ವಿ. ನಂಜೇಗೌಡರು ನೇತೃತ್ವದಲ್ಲಿ ಹೊಂಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನದಲ್ಲಿ ಟರ್ಮ್ ಇತ್ತು. ಅದೇ ರೀತಿ ನೀವು ಮಾಡ್ಕೊಂಬನ್ರಪ್ಪ ಅಂತ ಹೇಳಿದರು, ಸೂಚನೆ ಕೊಟ್ಟರು. ರಾಜೀನಾಮೆ ಕೊಡಿಸಿ ನಾರಾಯಣ ರೆಡ್ಡಿ ಅವ್ರನ್ನ, ಚಿಕ್ಕಿರೇಗೌಡ್ರನ್ನ ಎಲ್ಲ ನಮ್ಮ ಪಂಚಾಯಿತಿ ಲೀಡರ್ಸ್ ಎಲ್ಲ ಸೇರಿ ಅವಿರೋಧವಾಗಿ ಯಾವುದೇ ಕಾರಣಕ್ಕೂ ಬೇರೆಯವರು ಹಾಕಿಲ್ಲ, ಅಧ್ಯಕ್ಷರು ಮಾಡ್ಕೊಂಬಂದಿದ್ದೀವಿ. ಅಣ್ಣ ಏನು ಹೇಳಿದ್ರು ಅದು ನಡ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ ಸೇರಿ. ಅದಕ್ಕೂ ಧನ್ಯವಾದಗಳು ತಿಳಿಸೋದಕ್ಕೆ ಬಂದ್ವಿ. ಇವತ್ತು ನಮ್ಮ ಹೊಂಗೇನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 5 ವರ್ಷ ಆಡಳಿತ, ನನ್ನ ಪ್ರಕಾರ 4-5 ತಿಂಗಳಿಗೆ ಮುಗೀತದೆ. 5 ವರ್ಷದಲ್ಲಿ ಯಾರ್ಯಾರು ಚೇರ್ಮನ್ಗಳಾಗಬೇಕು ಅಂತ ನಾವು ತೀರ್ಮಾನ ತಗೊಂಡು ಅದ್ರ ಪ್ರಕಾರ ಆ ಪಂಚಾಯತಿಯ ಮುಖಂಡರುಗಳು ನಮ್ಮ ಮಾತನ್ನು ಉಳಿಸ್ಕೊಂಡು ಬರ್ತಾ ಇರೋದು. ಮತ್ತು ನಾವು ಯಾರನ್ನ ಮಾಡಬೇಕು ಮತ್ತು ರಾಜೀನಾಮೆ ಕೊಡಿಸ್ಬೇಕು ಮತ್ತು ಯಾರನ್ನ ಮಾಡಬೇಕು ಅಂತ ಹೇಳಿರ್ತೀವೋ ಅದ್ರ ಪ್ರಕಾರ ಮಾಡ್ಕೊಂಬಂದು, ನನ್ನ ಪ್ರಕಾರ ಮಾಲೂರು ತಾಲೂಕಲ್ಲಿ ಮಾಸ್ತಿ 1, ರಾಜೇನಹಳ್ಳಿ ಮತ್ತು ಹೊಂಗೇನಹಳ್ಳಿ ಹೇಳಿದ ಪ್ರಕಾರ ರಾಜೀನಾಮೆ ಕೊಡೋದು ಮತ್ತು ಮಾಡೋದು ಯಾವುದೇ ತೊಂದರೆ ಇಲ್ಲದೆ, ಒಂದು ಡಿಫರೆನ್ಸ್ ಇಲ್ಲದೆ, ಒಂದು ಮಾತು ಹೇಳಿಸ್ಕೊಂಡೆ ಅವತ್ತು ಮಾತು ಪ್ರಕಾರ ಮಾಡಿಸ್ಕೊಂಡ್ಬರುತ್ತದ್ದು ಈ 3 ಪಂಚಾಯತಿ 28 ಗ್ರಾಮ ಪಂಚಾಯತಿಗೆ ಒಂದು ಮಾಡೆಲ್ ಅಂತೇಳಿ ಅನಿಸ್ತದೆ. ಅದಕ್ಕೆ ಹೊಂಗೇನಹಳ್ಳಿ ಪಂಚಾಯತಿಯಲ್ಲೂ ಕೂಡ ಇವತ್ತು 3ನೇ ಅವಧಿಗೆ ನಮ್ಮ ಹಿರೇಗೌಡರನ್ನ, ಹಿರೇಗೌಡರನ್ನು ಸಾಕು, ಸಿಕ್ಕಿರೇಗೌಡರು, ದೊಡ್ಡ ಹಿರೇಗೌಡನು, ಹೊಂಗೇನಹಳ್ಳಿ, ಅದು ಹೊಂಗೇನಹಳ್ಳಿ ಗ್ರಾಮದ ಈ 5 ವರ್ಷದಲ್ಲಿ 2 ಚೇರ್ಮನ್ ಮಾಡ್ತೀವಿ ನಾವು. ಒಂದು ನಮ್ಮ ಶ್ರೀಮತಿ ಪುಟ್ಟಣ್ಣವರು ಭಾಗ್ಯಮ್ಮವ್ರನ್ನ 1 ಅವಧಿ ಮಾಡಿದ್ವಿ. ಆಮೇಲೆ ಸಿಕ್ಕ ಕಡ್ತೂರು ನಮ್ಮ ನಾನರೆಡ್ಡಿ ಅವ್ರನ್ನ ಮಾಡಿದ್ವಿ. ಮತ್ತೆ 3ನೇ ಅವಧಿಗೆ ನಮ್ಮ ಸಿಕ್ಕ ಹಿರೇಗೌಡರನ್ನ ಮಾಡಿದ್ದೀವಿ. ಇದನ್ನ ನಮ್ಮ ಮಾತು ಪ್ರಕಾರ ಉಳಿಸ್ಕೊಂಡ್ಬಂದು ಮಾತಿನ ಪ್ರಕಾರ ಅಲ್ಲಿ ಗ್ರಾಮ ಪಂಚಾಯತ್ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ಆ ಭಾಗದ ಮುಖಂಡರುಗಳಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ಎರಡನೇ ವಿಷಯ ಏನಂದರೆ, ಎಲ್ಲ ಮೆಂಬರ್ಸು ನಮ್ಮ ಮಾತಿಗೆ ಸಹಕಾರ ಕೊಟ್ಟು ಇನಾಮಿನೇಷನ್ ಮಾಡ್ತಾವೆ. ಅದಕ್ಕೂ ಕೂಡ ನಾನು ಎಲ್ಲ ಮೆಂಬರ್ಗಳಿಗೂ ಧನ್ಯವಾದಗಳು ಹೇಳಬೇಕಾಗ್ತದೆ. ಇದೇ ನಮ್ಮ ಪಕ್ಷದ ಸಿದ್ಧಾಂತ. ಸಾಮಾಜಿಕ ನ್ಯಾಯ ಮತ್ತು ಮಾತು ನಾವು ಏನು ಹೇಳಿರ್ತೀವೋ ಅದು ಉಳಿಸ್ಕೊಂಡು ಹೋಗುವಂಥ ನಂಬಿಕೆ ಇರೋದ್ರಿಂದ ಇವತ್ತು ಮಾಲೂರು ತಾಲೂಕಲ್ಲಿ ನಮ್ಮ ಜೊತೆಲಿ ಇದ್ದಾರೆ, ಸಾಮಾಜಿಕವಾಗಿದ್ದಾರೆ. ಮತ್ತು ನಾವು ಏನು ಮಾತು ಕೊಟ್ಟಿವೋ ಆ ಮಾತು ಪ್ರಕಾರ ನಮ್ಮ ನಡ್ಕೊತಾರೋ ನಂಬಿಕೆ ಇದೆ. ಇವೆಲ್ಲನೂ ಉಳಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಸಾಮಾಜಿಕವಾಗಿ ಯಾರ್ಯಾರಿಗೆ ಯಾವಾಗ ಎಲ್ಲೆಲ್ಲಿ ಅವಕಾಶ ಮಾಡಿಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮತ್ತು ನಾನು ಕೂಡ ಮಾಡ್ತೀವಿ ಅಂತೇಳಿ ವಿಶೇಷವಾಗಿ ಹೊಂಗೇನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಿರೇಗೌಡರು ಕೂಡ ಏನು ಅವಧಿ ಇದೆ ಅದ್ರ ಪ್ರಕಾರ ಒಳ್ಳೆ ಕೆಲಸ ಮಾಡಲಿ, ಎಲ್ಲ ರೀತಿಯಲ್ಲಿ ಕೂಡ ಸರ್ಕಾರ ನಾನು ವೈಯಕ್ತಿಕ ಅವಕಾಶ ಮಾಡಿಕೊಡ್ತೀನಿ. ನಮಸ್ಕಾರ ಗೌಡ್ರೆ, ಥ್ಯಾಂಕ್ ಯು.